ಗೋಲ್ಡನ್ ಥಾಟ್. ಸರ್, ನಮ್ಮಲ್ಲಿ ಯಾವಾಗಿದ್ರೂ ಎರಡು ಆಲೋಚನೆಗಳಿರ್ತವೆ. ಒಂದು ಕೆಟ್ಟ ಆಲೋಚನೆ, ಒಂದು ಒಳ್ಳೇದು. ಕೆಟ್ಟದ್ದು, ಇನ್ನೊಬ್ಬರು ಕೆಟ್ಟದ್ದು ಬಯಸೋದು, ಇನ್ನೊಬ್ಬರ ಬಗ್ಗೆ ಫಾಲ್ತು ಮಾತಾಡೋದು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದು, ಇನ್ನೊಬ್ಬರ ತಪ್ಪುಗಳನ್ನು ಹೇಳ್ಕೊತ್ಕೊಂಡಿರೋದು. ಇನ್ನೊಂದು ಏನಿರ್ತೈತಿ, ಇನ್ನೊಬ್ಬರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಹೊಸ ನಾಲೆಡ್ಜನ್ನು ತಗೊಳ್ಳೋದು, ಯಾವಾಗಲೂ ಖುಷಿ ಇರೋದು, 4 ಮಂದಿಗೆ ಹೆಲ್ಪ್ ಮಾಡೋದು, ಹೆಲ್ಪ್ ಮಾಡಿ ಅವ್ರ ಕಡೆಯಿಂದ ಏನೂ ಬಯಸದೇ ಇರೋದು ಒಳ್ಳೆಯ ಗುಣ. ಒಂದು ಒಳ್ಳೆ ನಮ್ಮ ಒಳಗಡೆ ನಾವು ಒಳ್ಳೆಯವರು ಇರ್ತೀವಿ, ಕೆಟ್ಟವರು. ನಾವು ಯಾವುದಕ್ಕೆ ಜಾಸ್ತಿ ಆಹಾರ ಕೊಡ್ತೀವಿ ಅದು ಬೆಳಿತೀವಿ. ಯು ಬಿಕಮ್ ವಾಟ್ ಯು ಫೀಡ್ ಯುವರ್ ಮೈಂಡ್. ಓಕೆ, ನಮ್ಮ ಮೈಂಡ್ ಒಳಗಡೆ ನಾವು ಏನು ನಮ್ಮ ಮೈಂಡಿಗೆ ಏನು ಊಟ ಹಾಕ್ತೀವಲ್ಲ, ವಿಚಾರದ ರೂಪದಲ್ಲಿ ಊಟ ಹಾಕ್ತೀವಲ್ಲ, ಅದು ಬೆಳ್ಕೊಂತ ಹೋಗ್ತೈತಿ. ನಾವು ಒಳ್ಳೆಯದಕ್ಕೆ ಪುಷ್ಟಿ ಕೊಡಕತ್ತೆ ಅಂದ್ರೆ ಒಳ್ಳೆಯ ವಿಚಾರಗಳು ಬೆಳಿತಾವ, ಕೆಟ್ಟದ್ದು ಕಡಿಮೆ. ಓಕೆ, ಸೊ ಅದಕ್ಕೆ ನಾವು ಏನು ನಮ್ಮ ಮೈಂಡಿಗೆ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಬರೀ ನೆಗೆಟಿವ್ ಹಾಕೊಂತ ಹೋದ್ರೆ ನೆಗೆಟಿವ್ನ ಆಗಿಬಿಡ್ತೈತಿ. ಜಗತ್ತ ಹಿಂಗೈತಿ, ಎಲ್ಲರೂ ಹಿಂಗಾದಾರ, ಮೋಸ ಮಾಡ್ತಾರೆ, ಅವರು ಹಿಂಗೆ ಇವರು ಹಂಗನ ಅನ್ನಿಸ್ತದೆ. ಸ್ವಲ್ಪ ನೋಡುವಂಥ ದೃಷ್ಟಿ ಚೇಂಜ್ ಆಗುತ್ತೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕಾಗಿ ನಮ್ಮ ಮೈಂಡ್ ಒಳಗಡೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದಕ್ಕೆ ನಾವು ಜಾಸ್ತಿ ಬೆಂಬಲ ಕೊಡ್ತಾ ಫೋಕಸ್ ಮಾಡ್ತಾ ಅದಕ್ಕೆ ಬೆಳೆಸ್ತಾ ಹೋದ್ವಿ ಅಂದರೆ ಅದೇ ಬೆಳೆದ್ಬಿಡ್ತೀವಿ. ಪಾಸಿಟಿವ್ ಅಟಿಟ್ಯೂಡ್ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡ್ತೀವಿ. ಇಲ್ಲ ಅಂತಂದರೆ ನೆಗೆಟಿವ್ ಬೆಳ್ಕೊಂಡು ಕೆಲವೊಂದು ಭಾಳ ನೆಗೆಟಿವ್ ಇರ್ತಾರೆ. ಮಾತೆತ್ತರೆ ಬರೀ ನೆಗೆಟಿವ್ ಮಾಡೋದು, ಅದು ಹಂಗೆ ಇರಬಾರ್ದು, ಇದು ಹಿಂಗೆ ಇರಬಾರ್ದು. ಹಾಗಾಗಿ ಸರ್, ಅವ್ರಿಗೆ ಏನಾಗ್ತೈತೆ ಅಂದ್ರೆ ಅವ್ರು ಎಷ್ಟೇ ವಿಚಾರ ಮಾಡ್ರು ಮತ್ತು ರಾಂಗ್ಗಳು ಆಗ್ತಿರ್ತಾರೆ ಲೈಫ್ ಒಳಗಡೆ. ಏನೇ ಮಾಡೋಕೆ ಹೋದ್ರೂ ರಾಂಗ್ ಆಗ್ತದೆ, ಯಾಕಂದ್ರೆ ವಿಚಾರಗಳು ಸರಿ ಇರುತ್ತೆ. ಓಕೆ, ಸೊ ಹಾಗಾಗಿ ನಮ್ಮ ವಿಚಾರಗಳು ಸರಿ ಇದ್ದರೆ ತಪ್ಪುಗಳು ಆಗೋದು ಕಡಿಮೆ, ಅಂದರೆ ರಾಂಗ್ಗಳು ನಮ್ಮ ಜೊತೆ ಆಗೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಪಾಯಿಂಟ್ ಅರ್ಥ ಆಗಿದೆ. ಗೋಲ್ಡನ್ ಥಾಟ್. ಸರ್, ನಮ್ಮಲ್ಲಿ ಯಾವಾಗಿದ್ರೂ ಎರಡು ಆಲೋಚನೆಗಳಿರ್ತವೆ. ಒಂದು ಕೆಟ್ಟ ಆಲೋಚನೆ, ಒಂದು ಒಳ್ಳೇದು. ಕೆಟ್ಟದ್ದು, ಇನ್ನೊಬ್ಬರು ಕೆಟ್ಟದ್ದು ಬಯಸೋದು, ಇನ್ನೊಬ್ಬರ ಬಗ್ಗೆ ಫಾಲ್ತು ಮಾತಾಡೋದು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದು, ಇನ್ನೊಬ್ಬರ ತಪ್ಪುಗಳನ್ನು ಹೇಳ್ಕೊತ್ಕೊಂಡಿರೋದು. ಇನ್ನೊಂದು ಏನಿರ್ತೈತಿ, ಇನ್ನೊಬ್ಬರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಹೊಸ ನಾಲೆಡ್ಜನ್ನು ತಗೊಳ್ಳೋದು, ಯಾವಾಗಲೂ ಖುಷಿ ಇರೋದು, 4 ಮಂದಿಗೆ ಹೆಲ್ಪ್ ಮಾಡೋದು, ಹೆಲ್ಪ್ ಮಾಡಿ ಅವ್ರ ಕಡೆಯಿಂದ ಏನೂ ಬಯಸದೇ ಇರೋದು ಒಳ್ಳೆಯ ಗುಣ. ಒಂದು ಒಳ್ಳೆ ನಮ್ಮ ಒಳಗಡೆ ನಾವು ಒಳ್ಳೆಯವರು ಇರ್ತೀವಿ, ಕೆಟ್ಟವರು. ನಾವು ಯಾವುದಕ್ಕೆ ಜಾಸ್ತಿ ಆಹಾರ ಕೊಡ್ತೀವಿ ಅದು ಬೆಳಿತೀವಿ. ಯು ಬಿಕಮ್ ವಾಟ್ ಯು ಫೀಡ್ ಯುವರ್ ಮೈಂಡ್. ಓಕೆ, ನಮ್ಮ ಮೈಂಡ್ ಒಳಗಡೆ ನಾವು ಏನು ನಮ್ಮ ಮೈಂಡಿಗೆ ಏನು ಊಟ ಹಾಕ್ತೀವಲ್ಲ, ವಿಚಾರದ ರೂಪದಲ್ಲಿ ಊಟ ಹಾಕ್ತೀವಲ್ಲ, ಅದು ಬೆಳ್ಕೊಂತ ಹೋಗ್ತೈತಿ. ನಾವು ಒಳ್ಳೆಯದಕ್ಕೆ ಪುಷ್ಟಿ ಕೊಡಕತ್ತೆ ಅಂದ್ರೆ ಒಳ್ಳೆಯ ವಿಚಾರಗಳು ಬೆಳಿತಾವ, ಕೆಟ್ಟದ್ದು ಕಡಿಮೆ. ಓಕೆ, ಸೊ ಅದಕ್ಕೆ ನಾವು ಏನು ನಮ್ಮ ಮೈಂಡಿಗೆ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಬರೀ ನೆಗೆಟಿವ್ ಹಾಕೊಂತ ಹೋದ್ರೆ ನೆಗೆಟಿವ್ನ ಆಗಿಬಿಡ್ತೈತಿ. ಜಗತ್ತ ಹಿಂಗೈತಿ, ಎಲ್ಲರೂ ಹಿಂಗಾದಾರ, ಮೋಸ ಮಾಡ್ತಾರೆ, ಅವರು ಹಿಂಗೆ ಇವರು ಹಂಗನ ಅನ್ನಿಸ್ತದೆ. ಸ್ವಲ್ಪ ನೋಡುವಂಥ ದೃಷ್ಟಿ ಚೇಂಜ್ ಆಗುತ್ತೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕಾಗಿ ನಮ್ಮ ಮೈಂಡ್ ಒಳಗಡೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದಕ್ಕೆ ನಾವು ಜಾಸ್ತಿ ಬೆಂಬಲ ಕೊಡ್ತಾ ಫೋಕಸ್ ಮಾಡ್ತಾ ಅದಕ್ಕೆ ಬೆಳೆಸ್ತಾ ಹೋದ್ವಿ ಅಂದರೆ ಅದೇ ಬೆಳೆದು ಬಿಡ್ತದೆ. ಪಾಸಿಟಿವ್ ಅಟಿಟ್ಯೂಡ್ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡ್ತದೆ. ಇಲ್ಲ ಅಂತಂದರೆ ನೆಗೆಟಿವ್ ಬೆಳ್ಕೊಂಡು ಕೆಲವೊಂದು ಭಾಳ ನೆಗೆಟಿವ್ ಇರ್ತಾರೆ. ಮಾತೆತ್ತರೆ ಬರೀ ನೆಗೆಟಿವ್ ಮಾಡೋದು, ಅದು ಹಂಗೆ ಇರಬಾರ್ದು, ಇದು ಹಿಂಗೆ ಇರಬಾರ್ದು. ಹಾಗಾಗಿ ಸರ್, ಅವ್ರಿಗೆ ಏನಾಗ್ತೈತೆ ಅಂದ್ರೆ ಅವ್ರು ಎಷ್ಟೇ ವಿಚಾರ ಮಾಡ್ರು ಮತ್ತು ರಾಂಗ್ಗಳು ಆಗ್ತಿರ್ತಾವೆ ಲೈಫ್ ಒಳಗಡೆ. ಏನೇ ಮಾಡೋಕೆ ಹೋದ್ರೂ ರಾಂಗ್ ಆಗ್ತಿರ್ತಾವೆ, ಯಾಕಂದ್ರೆ ವಿಚಾರಗಳು ಸರಿ ಇರುವುದಿಲ್ಲ. ಓಕೆ, ಸೊ ಹಾಗಾಗಿ ನಮ್ಮ ವಿಚಾರಗಳು ಸರಿ ಇದ್ದರೆ ತಪ್ಪುಗಳು ಆಗೋದು ಕಡಿಮೆ, ಅಂದರೆ ರಾಂಗ್ಗಳು ನಮ್ಮ ಜೊತೆ ಆಗೋದಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಪಾಯಿಂಟ್ ಅರ್ಥ ಆಗಿದೆ. ಗೋಲ್ಡನ್ ಥಾಟ್. ಸರ್, ನಮ್ಮಲ್ಲಿ ಯಾವಾಗಿದ್ರೂ ಎರಡು ಆಲೋಚನೆಗಳಿರ್ತವೆ. ಒಂದು ಕೆಟ್ಟ ಆಲೋಚನೆ, ಒಂದು ಒಳ್ಳೇದು. ಕೆಟ್ಟದ್ದು, ಇನ್ನೊಬ್ಬರು ಕೆಟ್ಟದ್ದು ಬಯಸೋದು, ಇನ್ನೊಬ್ಬರ ಬಗ್ಗೆ ಫಾಲ್ತು ಮಾತಾಡೋದು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದು, ಇನ್ನೊಬ್ಬರ ತಪ್ಪುಗಳನ್ನು ಹೇಳ್ಕೊತ್ಕೊಂಡಿರೋದು. ಇನ್ನೊಂದು ಏನಿರ್ತೈತಿ, ಇನ್ನೊಬ್ಬರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ನಾವು ಹೊಸ ನಾಲೆಡ್ಜನ್ನು ತಗೊಳ್ಳೋದು, ಯಾವಾಗಲೂ ಖುಷಿ ಇರೋದು, 4 ಮಂದಿಗೆ ಹೆಲ್ಪ್ ಮಾಡೋದು, ಹೆಲ್ಪ್ ಮಾಡಿ ಅವ್ರ ಕಡೆಯಿಂದ ಏನೂ ಬಯಸದೇ ಇರೋದು ಒಳ್ಳೆಯ ಗುಣ. ಒಂದು ಒಳ್ಳೆ ನಮ್ಮ ಒಳಗಡೆ ನಾವು ಒಳ್ಳೆಯವರು ಇರ್ತೀವಿ, ಕೆಟ್ಟವರು ಇರ್ತೀವಿ. ನಾವು ಯಾವುದಕ್ಕೆ ಜಾಸ್ತಿ ಆಹಾರ ಕೊಡ್ತೀವಿ ಅದು ಬೆಳಿತೀವಿ. ಯು ಬಿಕಮ್ ವಾಟ್ ಯು ಫೀಡ್ ಯುವರ್ ಮೈಂಡ್. ಓಕೆ, ನಮ್ಮ ಮೈಂಡ್ ಒಳಗಡೆ ನಾವು ಏನು ನಮ್ಮ ಮೈಂಡಿಗೆ ಏನು ಊಟ ಹಾಕ್ತೀವಲ್ಲ, ವಿಚಾರದ ರೂಪದಲ್ಲಿ ಊಟ ಹಾಕ್ತೀವಲ್ಲ, ಅದು ಬೆಳ್ಕೊಂತ ಹೋಗ್ತೈತಿ. ನಾವು ಒಳ್ಳೆಯದಕ್ಕೆ ಪುಷ್ಟಿ ಕೊಡಕತ್ತೆ ಅಂದ್ರೆ ಒಳ್ಳೆಯ ವಿಚಾರಗಳು ಬೆಳಿತಾವ, ಕೆಟ್ಟದ್ದು ಕಡಿಮೆ. ಓಕೆ, ಸೊ ಅದಕ್ಕೆ ನಾವು ಏನು ನಮ್ಮ ಮೈಂಡಿಗೆ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಬರೀ ನೆಗೆಟಿವ್ ಹಾಕೊಂತ ಹೋದ್ರೆ ನೆಗೆಟಿವ್ನ ಆಗಿಬಿಡ್ತೈತಿ. ಜಗತ್ತ ಹಿಂಗೈತಿ, ಎಲ್ಲರೂ ಹಿಂಗಾದಾರ, ಮೋಸ ಮಾಡ್ತಾರೆ, ಅವರು ಹಿಂಗೆ ಇವರು ಹಂಗನ ಅನ್ನಿಸ್ತದೆ. ಸ್ವಲ್ಪ ನೋಡುವಂಥ ದೃಷ್ಟಿ ಚೇಂಜ್ ಆಗುತ್ತೆ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದಕ್ಕಾಗಿ ನಮ್ಮ ಮೈಂಡ್ ಒಳಗಡೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದಕ್ಕೆ ನಾವು ಜಾಸ್ತಿ ಬೆಂಬಲ ಕೊಡ್ತಾ